ಬಸರೂರಿನ ಮಹಾಜನರು ಮತ್ತು ಇಡೀ ಕರ್ನಾಟಕದ ಇತಿಹಾಸ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಮನಸ್ಸುಗಳಿಗೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ನಾನು ಪುರುಷೋತ್ತಮ ಬಲ್ಯಾಯ. ಇದು ನನ್ನ ಬಸರೂರು ಇತಿಹಾಸ ವೇದಿಕೆ ಎಂಬ ಯೂಟ್ಯೂಬ್ ಚಾನೆಲ್. ಇಂದಿನ ವಿಷಯ ಬಸರೂರಿನ ಪ್ರಮುಖ ದೇವಾಲಯಗಳು, ದೇವಸ್ಥಾನಗಳು ಮತ್ತು ಪ್ರಾಮುಖ್ಯ ಪ್ರಾಚೀನ ಶಾಸನಗಳು. ಬಸರೂರು ಇತಿಹಾಸ ಪ್ರಸಿದ್ಧ ನಗರವಾಗಿದ್ದು, ಅದು ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಇರುವ ಪ್ರಾಚೀನ ನಗರಿ. ಇತಿಹಾಸದ ಪುಟಗಳಲ್ಲಿ ಮತ್ತು ರಾಜ ಮಹಾರಾಜರ ಶಾಸನಗಳಲ್ಲಿ ಇದು ಧರ್ಮಪಟ್ಟಣವೆಂದು ಕರೆಯಲ್ಪಟ್ಟಿದೆ. ಬಸರೂರಿನಲ್ಲಿರುವ ದೇವಾಲಯಗಳು ಇಂತಿವೆ: ಮಹೋತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಶ್ರೀ ಮಹಾಲಸ ನಾರಾಯಣಿ ದೇವಸ್ಥಾನ ಮಂಡಿಕೇರಿ, ಶ್ರೀ ಶಾಂತೇರಿ ಕಾಮಾಕ್ಷಿ ದೇವಸ್ಥಾನ ರಾಹುತಕೇರಿ, ಶ್ರೀ ತುಳುವೇಶ್ವರ ದೇವಸ್ಥಾನ, ಶ್ರೀ ದೇವಿ ದೇವಸ್ಥಾನ, ಶ್ರೀ ಪಡುವಕೇರಿ ತಿರುಮಲ ವೆಂಕಟರಮಣ ದೇವಸ್ಥಾನ, ಶ್ರೀ ಗುಪ್ಪೆ ಸದಾನಂದೇಶ್ವರ ದೇವಸ್ಥಾನ, ಶ್ರೀ ಉಮಾ ಮಹೇಶ್ವರಿ ದೇವಸ್ಥಾನ, ಶ್ರೀ ಲಕ್ಷ್ಮೀ ದಾಮೋದರ ದೇವಸ್ಥಾನ, ಶ್ರೀ ತೆಂಕಬಾಗಿಲು ರಾಮಚಂದ್ರ ದೇವಸ್ಥಾನ, ಶ್ರೀ ಪೇಟೆ ಆಂಜನೇಯ ದೇವಸ್ಥಾನ, ಶ್ರೀ ಕೋಟೆ ಆಂಜನೇಯ ದೇವಸ್ಥಾನ, ಶ್ರೀ ಆದಿನಾಥೇಶ್ವರ ದೇವಸ್ಥಾನ, ಶ್ರೀ ಮೂಡ್ಕೇರಿ ರಾಮಚಂದ್ರ ದೇವಸ್ಥಾನ, ಶ್ರೀ ಕಾಶಿಮಠ ಮೂಡ್ಕೇರಿ, ಶ್ರೀ ವಿಜಯ ವಿಠಲ ದೇವಸ್ಥಾನ, ಶ್ರೀ ಲಕ್ಷ್ಮೀ ನಾರಾಯಣ ದೇವಸ್ಥಾನ, ಶ್ರೀ ಅಗ್ರಹಾರ ವೆಂಕಟರಮಣ ದೇವಸ್ಥಾನ, ಶ್ರೀ ದಶಭುಜ ಗಣಪತಿ ದೇವಸ್ಥಾನ ದೊಡ್ಡಕೆರೆ, ಶ್ರೀ ಜಟ್ಟಿಗ ದೇವಸ್ಥಾನ, ಶ್ರೀ ವೀರಭದ್ರ ದೇವಸ್ಥಾನ ಸಣ್ಣಕೆರೆ, ಶ್ರೀ ಗೋಕರ್ಣ ಮಠ, ಶ್ರೀ ಕಿಲುಮೆ ಲಿಂಗಾಯತರ ಮಠ, ಶ್ರೀ ಕಾಲಭೈರವ ದೇವಸ್ಥಾನ. ಇನ್ನು ಪ್ರಾಚೀನ ವರದಿ ಪ್ರಕಾರ ಬಸರೂರಿನ ದೈವದ ಮನೆಗಳು ಮತ್ತು ದೈವದ ಸ್ಥಾನಗಳು ಇಂತಿವೆ: ಮೂಡ್ಕೇರಿ ಬಂಟರ ಮತ್ತು ಪಂಜುರ್ಲಿ ಗರಡಿ, ಹಟ್ಟಿಗುದುರು ಪಂಜುರ್ಲಿ ಗರಡಿ, ಸಣ್ಣಬೆಟ್ಟು ನಂದಿ, ಹೆಗ್ಡೆಹರ, ಬೊಬ್ಬರ್ಯ ಸ್ಥಾನ, ಎಡಗೋಳಿ ಚಿಕ್ಕು ಮಂಡಿಕೇರಿ, ಮನ್ಸಾವರಿ ವಿಲಾಸಕೇರಿ, ವೀರ ಕಲ್ಲುಗುಟಿಗ ಬಸದಿ ಬಾಗಿಲು, ದೊಟ್ಟೆಕಾಲು ಚಿಕ್ಕು ಮೂಡ್ಕೇರಿ, ಕೋಳ್ಕೆರೆ ಕಾಳಮ್ಮ ಗರಡಿ, ಕೋಳ್ಕೆರೆ ಸ್ವಾಮಿ ಗರಡಿ, ನಡುಮನೆ ಪಂಜುರ್ಲಿ ಗರಡಿ, ಗುಂಡಿಗೋಳಿ ನಂದಿ, ಹನಾರ ಹಾಯ್ಗುಳಿ ಮಾರ್ಗೋಳಿ, ಮಾಸ್ತಿಯಮ್ಮ ಮಾರ್ಗೋಳಿ, ಮೇರ್ಡಿ ಸಣ್ಣಮ್ಮ, ಸಟ್ಟಿಮನೆ ಪಂಜುರ್ಲಿ ಗರಡಿ, ಹೊಯ್ಕೆರೆ ಚಿಕ್ಕು, ಉಮ್ಮಲ್ತಿ, ಮೋರ್ದಮನೆ ಬೊಬ್ಬರಿಯ, ಬೌದ್ರು ಮನೆ, ಪಟೇಲಿ ಮನೆ, ಪೇಟೆ ಮನೆ ನಂದಿ, ಜಟ್ಟುಮಕ್ಕಿ ದೈವದ ಮನೆ, ಅಗಳಿದಂಡೆ ಬೊಬ್ಬರಿಯ, ದೊಡ್ಡ ಹಿತ್ಲು ಕಲ್ಲುಗುಟಿಗ, ಹಟ್ಟಿಕುದ್ರು ಯಕ್ಷೆ, ತಿಲುಗರ ಹಿತ್ಲು ರಕ್ತೇಶ್ವರಿ, ಗುಪ್ಪಿ ರಕ್ತೇಶ್ವರಿ, ಹಲರೆ ಕೆರೆಕಟ್ಟೆ. ಬಸರೂರಿನ ಪ್ರಾಚೀನ ಮಠಗಳು ಮತ್ತು ಅನ್ನಸತ್ರಗಳು. ಪ್ರಾಚೀನವಾಗಿ ಬಸರೂರಲ್ಲಿ ಮಠಗಳನ್ನು ಕಟ್ಟುವುದು ಮತ್ತು ಅಲ್ಲಿ ಅನ್ನಸತ್ರ ನಿರ್ಮಿಸುವುದು ಮತ್ತು ಅದಕ್ಕಾಗಿ ಭೂ ಮತ್ತು ಹಣದ ಉಂಬಳಿ ಬಿಡುವುದು ಶಾಸನಗಳಲ್ಲಿ ಉಲ್ಲೇಖಿಸಿರುವ ಮಾಹಿತಿ. ಜನರು ತಮ್ಮ ಧಾರ್ಮಿಕ ಪ್ರಜ್ಞೆಯನ್ನು ನಿರ್ಮಿಸಿ ಮಠವನ್ನು ನಿರ್ಮಿಸಿ ಅದರ ಮುಖಾಂತರ ದಾಸೋಹ ಒದಗಿಸುವ ಕೆಲಸ ಮಾಡಿ ಪ್ರಶಂಸೆಗೆ ಅರ್ಹರಾಗಿದ್ದಾರೆ. ಸಮಾಜಕ್ಕೂ ಮತ್ತು ಜನರಿಗೂ ಜವಾಬ್ದಾರಿಯನ್ನು ಈ ಮೂಲಕ ತೋರ್ಪಡಿಸುವ ವಿಚಾರವನ್ನು ಬಸರೂರಿನ ಹಲವಾರು ಶಾಸನಗಳು ವಿಶದಪಡಿಸುತ್ತವೆ. ಕ್ರಿಸ್ತಶಕ 1483ರಲ್ಲಿ ಗುರು ರುದ್ರಾಕ್ಷಿ ಒಡೆಯರ ಅಪೇಕ್ಷೆ ಮೇರೆಗೆ ಪಡುವಕೇರಿಯಲ್ಲೊಂದು ಮಠ ನಿರ್ಮಿಸಿ ಅದಕ್ಕೆ ಭೂದಾನವನ್ನು ಶೆಟ್ಟಿಗಾರರೆಂಬ ಆಡಳಿತಗಾರರು ನೀಡಿದರು. ಜೋಗಿ ಶೆಟ್ಟತಿಯ ಮಗಳು ಮತ್ತು ನಾರಾಯಣ ಶೆಟ್ಟಿಯ ಹೆಂಡತಿ ತಿರುಮಕ್ಕ ಶೆಟ್ಟತಿ ಪಡುವಕೇರಿಯಲ್ಲೊಂದು ಮಠವನ್ನು ಕಟ್ಟಿಸಿ ಅದಕ್ಕೆ ಕ್ರಿಸ್ತಶಕ 1516ರಲ್ಲಿ ಭೂಮಿ ಮತ್ತು 100 ದೊಡ್ಡ ವರಹವನ್ನು ದಾನ ನೀಡಿದಳು. 1520ರಲ್ಲಿ ಶೆಟ್ಟಿವಾಡಿಯ ಶಂಕರ ಶೆಟ್ಟಿಯು ತನ್ನ ಮೊಮ್ಮಗಳು ತಿರುಮಕ್ಕ ರಾವುತತಿಯು ಮಕ್ಕಳಿಲ್ಲದ ಕಾರಣ ಅವಳ ಹಣದಿಂದ ಒಂದು ಮಠವನ್ನು ಕಟ್ಟಿಸಿ ಭೂದಾನವನ್ನು ಮಾಡಿದನು. ಈ ಶಾಸನದಲ್ಲಿ ಕಂಬಳಗದ್ದೆಯ ಉಲ್ಲೇಖವಿದೆ. ಕ್ರಿಸ್ತಶಕ 1525ರ ಶಾಸನದಲ್ಲಿ ಪಡುವಕೇರಿಯ ಶನಿವಾರ ನಾರಾಯಣ ಮೂನಿಲ ಮತ್ತು ಕುಪ್ಪನ ಶೆಟ್ಟಿಯವರು ಲಕ್ಷ್ಮೀನಾರಾಯಣ ದೇವರಿಗೆ ಒಂದು ಮಠ ಕಟ್ಟಿ ಅದಕ್ಕೆ ಭೂಮಿ ಮತ್ತು ಅಪಾರ
ಬಡ್ಡಿ ಆದಾಯ ತರುವ ಹೊನ್ನನ್ನು ದಾನ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಕರಣಿಕನ ಮಗನಾದ ವಿಠ್ಠರಸ ಒಡೆಯ ಆಗ ಬಾರ್ಕೂರಿನ ರಾಜ್ಯಪಾಲನಾಗಿದ್ದನು. ಇದು ಬಸರೂರಿನ ಒಬ್ಬ ವ್ಯಕ್ತಿ ಬಾರ್ಕೂರಿನ ರಾಜ್ಯಪಾಲನಾಗಿದ್ದ ಎಂಬ ಮಾಹಿತಿ. ಸೋವಣ್ಣ ಶೆಟ್ಟಿಯ ಮಗ ಶಂಕರ ಶೆಟ್ಟಿಯು ಒಂದು ಮಠವನ್ನು ಕ್ರಿಸ್ತಶಕ 1528ರಲ್ಲಿ ಕಟ್ಟಿಸಿದ್ದು, ಅದಕ್ಕೆ ಅವನ ಮಗ ಮಲ್ಲಪ್ಪ ಶೆಟ್ಟಿ ಮತ್ತು ಅವನ ಎರಡನೇ ಹೆಂಡತಿ ಸಂಕಮ್ಮ ನಾಯ್ಕೀತಿ ಮತ್ತು ಆಕೆಯ ಸಹೋದರಿ ದೇಕು ಅಡೆಯಿತಿಯವರು ಭೂದಾನವನ್ನು ಮಾಡಿದರು. ನಂದಾದೀಪಕ್ಕೆ ತೋಟವೊಂದನ್ನು ದಾನ ಮಾಡಿದ ಉಲ್ಲೇಖ ಈ ಶಾಸನದಲ್ಲಿದೆ. ಹಿಂದೆ ಶಂಕರಲಿಂಗ ಶೆಟ್ಟಿಯು ವಿಠಲ ದೇವರಿಗಾಗಿ ಮಠವೊಂದನ್ನು ನಿರ್ಮಿಸಿದ್ದು, ಕ್ರಮೇಣ ಅದು ನಾಶವಾಯಿತು. ಕ್ರಿಸ್ತಶಕ 1546ರಲ್ಲಿ ಕುಪ್ಪಣ್ಣ ಶೆಟ್ಟಿ ಮತ್ತು ಉದರಸೂರಿ ಶೆಟ್ಟಿ ಭೂದಾನವನ್ನು ಮತ್ತು ಹುಣ್ಣಿನ ಕಾಣಿಕೆಯನ್ನು ನೀಡಿದರು. ಈ ಶಾಸನದಲ್ಲಿ ಮಾಯಿಲದೇವಿ ಎಂಬ ಉಲ್ಲೇಖವಿದ್ದು, ಅದು ಹಟ್ಟಿ ಅಂಗಡಿಯ ಮಾರಲದೇವಿ ಆಗಿರಬಹುದು. ಹಿಂದೆ ಕಲ್ಲು ಶೆಟ್ಟಿ ಕಟ್ಟಿಸಿದ್ದ ಮಠವನ್ನು ಅದೇ ವಂಶದ ಬೆಮ್ಮಚ ಶೆಟ್ಟಿ ಜೀರ್ಣೋದ್ಧಾರ ಮಾಡಿ ಹಣ ಮತ್ತು ಭೂಮಿಯನ್ನು ದಾನ ಮಾಡಿದ. ಕ್ರಿಸ್ತಶಕ 1554ರಲ್ಲಿ ಹೊಸಬು ಶೆಟ್ಟಿಯ ಅಳಿಯ ತಿಮ್ಮಯ್ಯ ಶೆಟ್ಟಿ ಅಣ್ಣ ಉಡುಪರಿಂದ ಒಂದು ಜಮೀನನ್ನು ಖರೀದಿಸಿ ಅದರಲ್ಲಿ ಮಠವನ್ನು ಕಟ್ಟಿಸಿ ಅನ್ನಛತ್ರಕ್ಕೆ ದಾನ ಮಾಡಿದ. ಈ ಶಾಸನದಲ್ಲಿ ಕೆಳದಿಯ ಸದಾಶಿವನಾಯಕನ ಉಲ್ಲೇಖವಿದೆ. ಬಡಾಬಳಿಯ ಶಂಕರ ಹಾಡುಬಳೆಯನ ಮೊಮ್ಮಗನಾದ ಬಸರೂರು ಕೋತಿಸರ ಶೆಟ್ಟಿಯು ತನ್ನ ಮಠಕ್ಕಾಗಿ ದಾನ ಮಾಡಿದ ವಿವರ ಕ್ರಿಸ್ತಶಕ 1555ರ ಶಾಸನದಲ್ಲಿದೆ. ಈ ಶಾಸನದಲ್ಲೂ ಕೂಡ ಕಂಬಳ ಗದ್ದೆಯ ಉಲ್ಲೇಖವಿದೆ. ಕ್ರಿಸ್ತಶಕ 1608ರಲ್ಲಿ ಶಾಸನದಲ್ಲಿ ಅಜ್ರಿಯ ನಾರಸಿಂಹ ಶೆಟ್ಟಿಯ ಮಗನಾದ ಅಜ್ಜಿ ನಾರಾಯಣ ಶೆಟ್ಟಿಯು ಬಸರೂರು ಪಡುವಕೇರಿಯಲ್ಲಿ ಒಂದು ಮಠವನ್ನು ಕಟ್ಟಿಸಿ ಅದಕ್ಕೆ ಹಣ ಮತ್ತು ಭೂಮಿಯನ್ನು ದಾನ ಮಾಡಿದ. ಈ ದಾನದಲ್ಲಿ 130 ಅರ್ಧ ವರಹ ಮತ್ತು 71 ಸಣ್ಣ ಮುಡಿ ಅಕ್ಕಿಯ ಉತ್ಪತ್ತಿ ಬರುವ ಜಮೀನು ಒಳಗೊಂಡಿತ್ತು. ಇನ್ನು ಬಸರೂರಿನ ಕೆಲವು ಪ್ರಾಮುಖ್ಯ ಶಾಸನಗಳು. ಬಸರೂರಿನ ಶಾಸನಗಳನ್ನು ಪತ್ತೆ ಹಚ್ಚುವುದು, ದಾಖಲೀಕರಣ ಮಾಡುವುದು ಮತ್ತು ಓದಿ ಅರ್ಥೈಸುವುದರಲ್ಲಿ ಪ್ರಮುಖರಾದವರು ಡಾಕ್ಟರ್ PN ನರಸಿಂಹಮೂರ್ತಿಗಳು, ಡಾಕ್ಟರ್ ಪಾದೂರ್ ಗುರುರಾಜ ಭಟ್ಟರು, ಡಾಕ್ಟರ್ ವಸಂತ ಶೆಟ್ಟಿಯವರು, ಡಾಕ್ಟರ್ ಜಗದೀಶ ಶೆಟ್ಟಿಯವರು, ಡಾಕ್ಟರ್ ಕನರಾಡಿ ವಾದಿರಾಜ ಭಟ್ಟು ಮತ್ತು ಶ್ರೀ ಮುರುಗೇಶಿಯವರು. ಬಸರೂರಿನ ಹೆಚ್ಚಿನ ಶಾಸನಗಳು ವಿಜಯನಗರದ ಕಾಲದವು. ಕವಿ ಅಳುಪೇಂದ್ರನ ಶಾಸನ. ಕವಿ ಅಳುಪೇಂದ್ರನ 1154 ಕ್ರಿಸ್ತಶಕದ ಶಾಸನ ಬಸರೂರಿನಲ್ಲಿ ದೊರೆತಿದೆ. ಇದರಲ್ಲಿ ಬಸರೂರಿನ ಶ್ರೀ ಮಹಾಲಿಂಗೇಶ್ವರ ದೇವರ ಹೆಸರಿನಲ್ಲಿ ದಾನ ನೀಡಿದ್ದು ಈ ಶಾಸನದಲ್ಲಿದೆ. ಇದರಲ್ಲಿ ಬಸರೂರನ್ನು ಹೊಸ ಪಟ್ಟಣ ಬಸುರೇಪುರ ಎಂದು ಕರೆಯಲಾಗಿದೆ. ಇದು ಹೊಸದಾಗಿ ನಿರ್ಮಾಣವಾದ ನಗರವೇ ಅಥವಾ ಒಮ್ಮೆ ನಾಶವಾಗಿ ಮತ್ತೆ ಹೊಸದಾಗಿ ನಿರ್ಮಾಣವಾಯಿತೇ ಎಂಬ ಶಂಕೆ ಬರುತ್ತದೆ. ಈ ಶಾಸನದ ಮುಖ್ಯ ಉದ್ದೇಶ ಮೌನ ಯೋಗಿಯು ಕೆಲವು ಪಾಂಡ್ಯ ಗದ್ಯಾನಗಳನ್ನು ಎಂದರೆ ಚಿನ್ನದ ನಾಣ್ಯವನ್ನು ಹೊಸಪಟ್ಟಣ ಬಸರಪುರದ ಶ್ರೀ ನಕರೇಶ್ವರ ದೇವರ ನೈವೇದ್ಯಕ್ಕಾಗಿ ಪಾಂಡ್ಯ ಚಕ್ರವರ್ತಿ ಭುಜಬಲ ವೀರ ಕವಿ ಅಳುಪೇಂದ್ರನ ಕಾಲದಲ್ಲಿ ದಾನ ಮಾಡಿದ ಬಗ್ಗೆ ಮಾಹಿತಿ ಇದೆ. ಈ ಧರ್ಮ ಕಾರ್ಯವು ಊರ ಸಮಸ್ತರು ಮತ್ತು ನಗರರ ಸಮ್ಮುಖದಲ್ಲಿ ಧನು ಸಂಕ್ರಮಣದ ಕಾಲದಲ್ಲಿ ದಾನ ನೀಡಲಾಯಿತು. ಬಸರೂರಲ್ಲಿ ದೊರೆತ ಇನ್ನೊಂದು ಪ್ರಮುಖ ಶಾಸನ ಕ್ರಿಸ್ತಶಕ 1176ಕ್ಕೆ ಸೇರಿದ ಅಳುಪ ದೊರೆ ವೀರ ಕುಲಶೇಖರನ ಶಾಸನ. ಈ ಶಾಸನವು ರಾಜಪ್ಪ ಶೆಟ್ಟಿಯ ಚಂಡಬ್ಬೆ ನಕರೇಶ್ವರ ದೇವರಿಗೆ ಮಾಡಿದ ಧರ್ಮವನ್ನು ತಿಳಿಸುತ್ತದೆ. ಈ ಶಾಸನದಲ್ಲಿ ರಾಜನನ್ನು ಸಮಸ್ತ ಭುವನ ವಿಖ್ಯಾತ ಸೋಮಕುಲ ತಿಲಕ ಪಾಂಡ್ಯ ಮಹಾರಾಜಾಧಿರಾಜ ಪರಮೇಶ್ವರ ಭಟ್ಟಾರಕಪ್ಪ ಶ್ರೀಮತ್ ಪಾಂಡ್ಯ ಚಕ್ರವರ್ತಿ ವೀರ ಕುಲಶೇಖರ ದೇವ ಎಂಬ ಬಿರುದಾವಳಿಯಿಂದ ಕರೆದಿದೆ. ಘಟ್ಟದ ಮೇಲಿನ ಹೊಯ್ಸಳ ಚಕ್ರವರ್ತಿಗಳು ಪ್ರಬಲರಾಗಿದ್ದು ಕವಿ ಅಳುಪೇಂದ್ರ ಹೊಯ್ಸಳ ವಿಷ್ಣುವರ್ಧನಿಂದ ಪರಾಜಿತನಾಗಿದ್ದ. ಆದ್ದರಿಂದ ಪಾಂಡ್ಯ ಚಕ್ರವರ್ತಿ ಎಂಬ ಬಿರುದು ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತವಾಗಿದೆ ಎಂಬುದನ್ನು ನಾವು ತಿಳಿಯಬೇಕಾಗಿದೆ. ಹೊಸಪಟ್ಟಣ ಬಸುರೇಪುರ ಎಂಬ ಉಲ್ಲೇಖವು ಹೊಯ್ಸಳರ ದಾಳಿಯಿಂದ ಬಸರೂರು ನಾಶವಾಯಿತೇ ಎಂಬ ಶಂಕೆ ಬರುತ್ತದೆ. ಆದರೆ ಅದಕ್ಕೆ ಸಾಧಾರಗಳು ನಮಗೆ ಸಿಗುತ್ತಿಲ್ಲ. ಕವಿ ಅಳುಪೇಂದ್ರನ ಆಳ್ವಿಕೆಯಲ್ಲಿ ಕ್ರಿಸ್ತಶಕ 1220ರಲ್ಲಿ ಕೊನೆಗೊಂಡಿದ್ದು, ಅನಂತರ ಶಾಂತಾರ ಕುಂಡಣ, ಅಳುಪದೊರೆ ಎರಡನೆಯ ದತ್ತ ಅಳುಪೇಂದ್ರ, ಆತನ ರಾಣಿ ಬಲ್ಲಮಹಾದೇವಿ ಮತ್ತು ಅವರ ಮಗ ನಾಗರಸ ದೇವ ಆಳಿದರು. ನಾಗದೇವರಸನಿಗೆ ಸಂಬಂಧಿಸಿದ ಕೆಲವು
ಶಾಸನಗಳು ಮಹಾಲಿಂಗೇಶ್ವರ ದೇವಾಲಯದ ಪ್ರಾಕಾರದಲ್ಲಿ ದೊರೆತಿವೆ. ಅವು 2 ಶಾಸನಗಳಿವೆ. ಮೊದಲನೆಯದ್ದು 1262ಕ್ಕೆ ಸೇರಿದ್ದು ರಾಜನನ್ನು ಪಿರಿಯ ಅರಸಿ ಬಲ್ಲಮಹಾದೇವಿಯ ಪುತ್ರ ಎಂದು ಕರೆಯಲಾಗಿದೆ. ನಾಗರಸ ದೇವ ಬಸ್ರೂರಿನ ನಕರೇಶ್ವರ ದೇವರಿಗೆ ಅಪೂರ್ವವಾದ ಒಂದು ಹೂವಿನ ತೋಟವನ್ನು ದಾನ ಮಾಡಿದ್ದು ಇದು ಬಹಳ ಅಪರೂಪದ ವಿದ್ಯಮಾನವಾಗಿದೆ. ಈ ಸಂದರ್ಭದಲ್ಲಿ ಬಸ್ರೂರ ನಖರದವರು ಹಾಜರಿದ್ದರು. ಎರಡನೆಯ ಶಾಸನ ನಾಗರಸ ದೇವನದ್ದು ಸುಮಾರು 1268 ಕ್ರಿಸ್ತಶಕ. ಇದಕ್ಕೆ ಸಂಬಂಧಿಸಿದ್ದು ಇದು ನಕರೇಶ್ವರ ದೇವರಿಗೆ ದಾನ ಮಾಡಿದ ಮಾಹಿತಿ ಇರುವ ದಾನ ಶಾಸನ. ಆದರೆ ಇದು ಬಹುಪಾಲು ಹಾಳಾಗಿದೆ. ಮುಂದೆ ಅಳುಪರ ಯಾವುದೇ ಶಾಸನ ಇಲ್ಲಿ ಲಭ್ಯವಿಲ್ಲ. ಕಾರಣ ಮುಂದೆ ಅಲ್ಪಕಾಲ ಅಳುಪರು ಆಳಿದರು. ಕ್ರಿಸ್ತಶಕ 1300 ಕಾಲಮಾನದಲ್ಲಿ ಹೊಯ್ಸಳ ಚಕ್ರವರ್ತಿ 2ನೇ ಬಳ್ಳಾಲನ ಆಳ್ವಿಕೆಯಲ್ಲಿ ನಮ್ಮ ಜಿಲ್ಲೆ ಹೊಯ್ಸಳರ ಪಾಲಾಗಿದ್ದು ಬಸರೂರಲ್ಲಿ ಅವರ ಶಾಸನ ಲಭ್ಯವಿಲ್ಲ. ಆದರೆ ಕ್ರಿಸ್ತಶಕ 1338ಕ್ಕೆ ಸೇರಿದ ಹೊಯ್ಸಳರ ಶಾಸನ ಬಸರೂರಿನ ನೆರೆಯ ಹಟ್ಟಿಯಂಗಡಿಯಲ್ಲಿದೆ. ಮುಂದೆ ಹೊಯ್ಸಳರ ಪ್ರಭಾವ ಕಡಿಮೆಯಾಗಿ ವಿಜಯನಗರದ ಅರಸರ ಪ್ರಾಬಲ್ಯ ಶುರುವಾಯಿತು. ಈ ಕಾಲಘಟ್ಟದಲ್ಲಿ ಮಂಗಳೂರು ಮತ್ತು ಬಾರ್ಕೂರ್ ಎಂಬ ಅವಳಿ ರಾಜಧಾನಿಗಳು ಓದಿಸಿದವು. ರಾಜ್ಯಪಾಲರ ಆಳ್ವಿಕೆ ಇಲ್ಲಿಂದ ಆರಂಭವಾಯಿತು. ಪ್ರಮುಖ ಬಂದರುಗಳಾದ ಬಸ್ರೂರು ಮತ್ತು ಬಾರ್ಕೂರು ನೇರವಾಗಿ ಬಾರ್ಕೂರು ರಾಜ್ಯಪಾಲರ ಆಳ್ವಿಕೆಗೆ ಬಂದವು. ಕ್ರಿಸ್ತಶಕ 1345ರ ವೇಳೆಗೆ ವಿಜಯನಗರದ ಅರಸರ ಆಳ್ವಿಕೆ ಇಡೀ ಜಿಲ್ಲೆಯನ್ನು ಪಸರಿಸಿತು. ಆದರೆ ಬಸ್ರೂರಿನ ಮಟ್ಟಿಗೆ ಹೇಳುವುದಾದರೆ ವಿಜಯನಗರದ ಅರಸರ ಶಾಸನ ಸಿಗುವುದು 1400ರ ಈಚೆಗೆ ಮಾತ್ರ. ಕ್ರಿಸ್ತಶಕ 1400ರ ಈಚೆಗೆ. ಮುಂದೆ 2 ಶತಮಾನದವರೆಗೆ ವಿಜಯನಗರ ಚಕ್ರವರ್ತಿಗಳ ಆಳ್ವಿಕೆ ಇಲ್ಲಿತ್ತು. ಇದಕ್ಕೆ ಆಧಾರವಾಗಿ ಸುಮಾರು 32ಕ್ಕೂ ಹೆಚ್ಚು ಶಾಸನಗಳು ಬಸರೂರಿನಲ್ಲಿ ದೊರೆತಿವೆ. ಇವುಗಳಲ್ಲಿ ಹೆಚ್ಚಿನವು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಪ್ರಾಕಾರದಲ್ಲಿದ್ದು ಉಳಿದವು ಆದಿನಾಥೇಶ್ವರ ದೇವಾಲಯ, ದೊಡ್ಡ ಕೆರೆಕಟ್ಟೆ, ಸಣ್ಣ ಕೆರೆಕಟ್ಟೆ, ಹಲರಕೆರೆ, ದೇವರಕೆರೆ ಇತ್ಯಾದಿ ಕಡೆಗಳಲ್ಲಿ ದೊರೆತಿವೆ. ವಿಜಯನಗರದ 2ನೇ ಹರಿಹರನಿಗೆ ಸೇರಿದ 2 ಶಾಸನಗಳು ಇಲ್ಲಿವೆ. ಮೊದಲನೇದದ್ದು 1400ಕ್ಕೆ ಸೇರಿದ ಈ ಶಾಸನದಲ್ಲಿ ಬಾರ್ಕೂರು ತೂಲದಾರಿಯ ಮಗ ಬಸ್ರೂರು ಶೆಟ್ಟಿಕಾರ ಮಾದನ ಶೆಟ್ಟಿ ತನ್ನ ಕುಟುಂಬ ಅಳಿಯರೊಂದೊಡಗೂಡಿ ಭೂಮಿ ದಾನ ಮಾಡಿದ ವಿಚಾರ ತಿಳಿಯುತ್ತದೆ. ಕಂದಾವರದ 2 ದಿವಾಸದಲ್ಲಿದ್ದ ಭೂಮಿಯನ್ನು ದಾನ ಪಡೆದವರು ಶೃಂಗೇರಿಯ ಶ್ರೀಮಠದ ವಿದ್ವಾಂಸರಾದ ಚಕ್ರವರ್ತಿ ಉಪಾಧ್ಯಾಯರ ಮಗ ಸಿಂಗಣಯ್ಯ. ಇದರಿಂದ ಬರುವ ಉತ್ಪತ್ತಿಯಲ್ಲಿ ದಿನಕ್ಕೆ 1 ಆನೆ ಲೆಕ್ಕದಲ್ಲಿ ಅಂದರೆ 1 ನಾಗುಂಡಗದ ಲೆಕ್ಕದಲ್ಲಿ 9 ಮುಡಿ ಅಕ್ಕಿಯನ್ನು ನಕರೇಶ್ವರ ದೇವರ ಮುಂದಣ ನಂದಿಕೇಶ್ವರ ದೇವರ ನೈವೇದ್ಯಕ್ಕೆ ನಡೆಸಿಕೊಡುವುದೆಂದು ಕಟ್ಟು ಮಾಡಲಾಯಿತು. ಕಟ್ಟುಂದರೆ ಎಂಬ ತೆರಿಗೆಯ ರೂಪದಲ್ಲಿ 1 ಹೊನ್ನನ್ನು ಉಳ್ಳೂರ ದೇವರಿಗೆ ಕೊಡುವುದಾಗಿ ಸೂಚಿಸಲಾಯಿತು. ಇಲ್ಲಿ ಉಳ್ಳೂರ ದೇವರು ಎಂದರೆ ಶ್ರೀ ಜನಾರ್ದನ ದೇವರು ಎಂಬ ಮಾಹಿತಿ ಇದೆ. ಈ ಧರ್ಮಕ್ಕೆ ಅಡಚಣೆಗಳು ಬಂದರೆ ಅದನ್ನು ಬಸರೂರ ಹಲರು ಮತ್ತು ಶೆಟ್ಟಿಗಾರರು ಪರಿಹರಿಸಿಕೊಡುವರು ಎಂದು ಶಾಸನ ತಿಳಿಸುತ್ತದೆ. ಅಲ್ಲದೆ ಈ ಶಾಸನಕ್ಕೆ ಸಾಕ್ಷಿಗಳಾಗಿ ಊರ ಮತ್ತು ಪರವೂರ ಮಹಾನೀಯರು, ಪಂಜತ್ತೂರು ಬ್ರಹ್ಮರು ಮತ್ತು ಉಳ್ಳೂರು ಸುಬ್ರಹ್ಮಣ್ಯ ದೇವರನ್ನು ಹೆಸರಿಸಲಾಗಿದೆ. ಬಸರೂರಿನ ಮೇಲೆ ಶೃಂಗೇರಿ ಮಠದವರ ಪ್ರಭಾವ ಸಾಕಷ್ಟು ಇತ್ತು ಎಂಬುದನ್ನು ಈ ಶಾಸನ ಪ್ರಚುರಪಡಿಸುತ್ತದೆ. ಅಲ್ಲದೆ ರಾಜ್ಯಪಾಲ ಬಸವಣ್ಣ ಒಡೆಯರ ಮಾಹಿತಿಯು ಈ ಶಾಸನದಲ್ಲಿದೆ. ಇನ್ನೊಂದು ಶಾಸನವು ಕ್ರಿಸ್ತಶಕ 1401ಕ್ಕೆ ಸೇರಿದ್ದು ಬಸರೂರಿನ ತುಳುವೇಶ್ವರ ದೇವರಿಗೆ ಬಸರೂರು ತುಳುವಕ ಹೆಗ್ಗಡತಿ ಮಾಡಿದ ಭೂದಾನವನ್ನು ಹೇಳುತ್ತದೆ. ತುಳುವಕ ಹೆಗ್ಗಡತಿ ತುಳುವೇಶ್ವರ ದೇವಾಲಯದಲ್ಲಿ ನಿತ್ಯ ನಂದಾದೀಪ ಮತ್ತು ಆಕೆ ಅಲ್ಲಿ ನಿರ್ಮಿಸಿದ ಚಕ್ರದಲ್ಲಿ ನಿತ್ಯ 9 ಜನ ಬ್ರಾಹ್ಮಣರಿಗೆ ಅಶನದ ವ್ಯವಸ್ಥೆ ಮಾಡಿದ್ದು ಇಲ್ಲಿನ ಮುಳಲದೇವಿ ಪ್ರಾಯಶಃ ಪಾರ್ವತಿ ದೇವಿ ಎಂದು ಡಾಕ್ಟರ್ PN ನರಸಿಂಹಮೂರ್ತಿ ಅವರು ತಮ್ಮ ಒಂದು ಲೇಖನದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಆ ಮುಳಲದೇವಿಗೆ ದಾನ ಮಾಡಿದ್ದನ್ನು ಉಲ್ಲೇಖಿಸಲಾಗಿದೆ. ತುಳುವಕ ಹೆಗ್ಗಡತಿಯ ಮಕ್ಕಳಾದ ಮಾಂದಣ್ಣ ಶೆಟ್ಟಿ, ಹೊಸಬು ಶೆಟ್ಟಿ, ಕೋಟಿಯಣ್ಣ ಶೆಟ್ಟಿ ಮತ್ತು ಸೋಮಣ್ಣ ಶೆಟ್ಟಿ 4 ಸಹೋದರರು ಈ ಧರ್ಮವನ್ನು ನಡೆಸಿಕೊಡುವವರು ಎಂದು ಶಾಸನ ಮಾಡಲಾಯಿತು. ಪ್ರಾಚೀನವಾಗಿ ತುಳುವೇಶ್ವರ ದೇವರಿಗೆ ಸಾಕಷ್ಟು ದಾನ ಸಿಗುತ್ತಿತ್ತು ಮತ್ತು ಅದಕ್ಕೆ ಸಂಬಂಧಿಸಿದ ಭೂಮಿ ಮತ್ತು ಹುಟ್ಟುವಳಿ ಇತ್ತು. ತುಳುವೇಶ್ವರ ಸುಮಾರು 10 ಶತಮಾನದಿಂದಲೂ ಇದ್ದಿರಬಹುದು ಎಂದು ಅನಿಸುತ್ತದೆ. ಆದರೆ ಅದು ಯಾವ ಕಾಲಮಾನದಲ್ಲಿ ನಶಿಸಲ್ಪಟ್ಟಿತು ಎಂಬ ಮಾಹಿತಿ ಲಭಿಸುತ್ತಿಲ್ಲ. 14ನೇ ಶತಮಾನದ ಇನ್ನೊಂದು ಶಾಸನವು ನಕರೇಶ್ವರ, ತುಳುವೇಶ್ವರ, ಬಸ್ತಿ ಮತ್ತು ದೇವಿ ದೇವಸ್ಥಾನಗಳನ್ನು ಉಲ್ಲೇಖಿಸುವುದರಿಂದ ಇದು ಬಸರೂರಿನ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿತ್ತು ಎಂಬ ಮಾಹಿತಿ ಲಭಿಸುತ್ತದೆ.
ತುಳುವೇಶ್ವರ ದೇವಾಲಯವು ಈಗ ಸಂಪೂರ್ಣವಾಗಿ ನಾಶವಾಗಿದ್ದು ಶಿವಲಿಂಗವು ಬೃಹತ್ ಆಲದ ಮರದ ನಡುವೆ ಇದೆ. ಮುಳಲದೇವಿ ದೇವಾಲಯವು ಮತ್ತು ನಂದಿಕೇಶ್ವರ ದೇವಾಲಯ ಮತ್ತು ನೀರೋಣಿ ಸಮೀಪ ಅಳಿದು ಹೋಗಿದ್ದ ಉಗ್ರರೂಪಿ ಪಂಜುರ್ಲಿಯ ಸಾನ್ನಿಧ್ಯವು ಈ ದೇವಳಕ್ಕೆ ಸೇರಿದೆ. ತುಳುವೇಶ್ವರನಿಗೆ, ಮುಳಲದೇವಿಗೆ ಮತ್ತು ಪರಿವಾರ ದೈವಗಳಿಗೆ ದೈವ ಸಾನ್ನಿಧ್ಯ ಮರುನಿರ್ಮಾಣ ಊರ ಸಮಸ್ತರ ಮತ್ತು ಬಸರೂರಿನ ಮಹಾಜನರ ಕನಸು. ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎಂಬುದು ಇಲ್ಲಿಯ ಪ್ರಧಾನ ಧ್ಯೇಯ. ಇನ್ನು ಬಸರೂರಿನ ನಕರೇಶ್ವರ ದೇವಾಲಯ. ಬಸರೂರಿನ ಪ್ರಮುಖ ದೇವಾಲಯ ನಕರೇಶ್ವರ ದೇವಾಲಯ. ನಕರರು ವ್ಯಾಪಾರ ಸಂಘಟನೆಯವರು. ಬಸರೂರು ಪ್ರಾಚೀನ ಬಂದರಾಗಿದ್ದು ಇಲ್ಲಿ ಸಾಕಷ್ಟು ವ್ಯಾಪಾರ ಸಂಘಟನೆಗಳಿದ್ದವು. ಬಸರೂರ ನಕರ, ಹಟ್ಟಿಯಂಗಡಿಯ ನಕರ, ಉದಯಪುರದ ನಕರ ಅಂದರೆ ಉದ್ಯಾವರದ ನಕರರು, ಪುಲಿಗೆರೆಯ ನಕರರು ಅಂದರೆ ಈಗಿನ ಧಾರವಾಡ ಜಿಲ್ಲೆಯ ಲಕ್ಷ್ಮೇಶ್ವರದ ನಕರರು ಎಂಬ ಉಲ್ಲೇಖವು ಕೆಲವು ಶಾಸನಗಳಲ್ಲಿ ನಾವು ನೋಡಬಹುದು. ಹಾಗಾಗಿ ಇಡೀ ಬಸರೂರು ನಕರರಿಂದ ಕೂಡಿದ್ದು ವ್ಯಾಪಾರ ಸಂಘಟನೆಯಾಗಿದ್ದು ಅವರು ಶಿವಭಕ್ತರಾಗಿದ್ದರು. ತಮಿಳುನಾಡಿನಲ್ಲಿ ನಗರರನ್ನು ನಗರರು ಎಂದು ಕರೆಯುತ್ತಾರೆ. ಕ್ರಿಸ್ತಶಕ 1154 ಶಾಸನವನ್ನು ನಾವು ಈಗಾಗಲೇ ಅರ್ಥೈಸಿದ್ದು, ಶಾಸನಗಳಲ್ಲಿ ನಕರೇಶ್ವರ ಮಹಾದೇವ, ಪಡುವಕೇರಿಯ ಮಹಾದೇವ ಎಂದು ಕರೆಯಲ್ಪಡುವ ದೇವರನ್ನು ವೀರಶೈವ ಮತದ ಪ್ರಭಾವದಿಂದ ಶ್ರೀ ಮಹಾಲಿಂಗೇಶ್ವರನೆಂದು ಈಗ ಕರೆಯಲಾಗಿದೆ. ಈ ದೇವಾಲಯ ಬಸರೂರಿನಲ್ಲಿ ಸುಮಾರು 1000ಕ್ಕೂ ಮಿಕ್ಕಿ ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದು ಊರಿನ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ. ಈ ದೇವಸ್ಥಾನಕ್ಕೆ ಸಾಕಷ್ಟು ದಾನ ಧರ್ಮಗಳನ್ನು ನೀಡಿದ ಉಲ್ಲೇಖ ಹಲವಾರು ಶಾಸನಗಳಲ್ಲಿದೆ. ಇಮ್ಮಡಿ ಹರಿಹರನ ಕಾಲದಲ್ಲಿ ಈ ದೇವಾಲಯಕ್ಕೆ ಹಲವಾರು ದಾನ ನೀಡಿದ ಉಲ್ಲೇಖಗಳಿವೆ. ಒಂದನೇದಾಗಿ ಕ್ರಿಸ್ತಶಕ 1433ರಲ್ಲಿ ಈಸರ ಶೆಟ್ಟಿಯು ದೇವರ ನಂದಾದೀಪಕ್ಕೆ ಮತ್ತು ಕೆಲವು ಬ್ರಾಹ್ಮಣರ ಭೋಜನಕ್ಕೆ ಭೂದಾನ ನೀಡಿದ ಮಾಹಿತಿ ಲಭ್ಯವಿದೆ. ಎರಡನೇದಾಗಿ ಕ್ರಿಸ್ತಶಕ 1442ರಲ್ಲಿ ಕೋಟಿಯನ್ನ ಶೆಟ್ಟಿ ಪಡುವಕೇರಿಯ ಮಹಾದೇವರ ಸೇವೆಗಾಗಿ ಭೂದಾನ ನೀಡಿದ್ದನ್ನು ಉಲ್ಲೇಖಿಸುತ್ತದೆ. ಮೂರನೇದಾಗಿ ಕ್ರಿಸ್ತಶಕ 1444ರಲ್ಲಿ ದೊರೆತ ಶಾಸನದಲ್ಲಿ ಪಡುವಕೇರಿಯ ಹಲವು ಶೆಟ್ಟಿಕಾರರು ಶಂಕರ ಶೆಟ್ಟಿಯ ಮಗ ನಾರಾಯಣ ಶೆಟ್ಟಿ ಹಲವು ಭೂಮಿಗಳನ್ನು ದಾನ ಕೊಟ್ಟರು. ಇದರ ಉತ್ಪತ್ತಿಯನ್ನು ನಕರೇಶ್ವರ ದೇವರ ಪೂಜಾ ಕೈಂಕರ್ಯಕ್ಕೆ ವಿನಿಯೋಗಿಸಲು ಕಟ್ಟು ಮಾಡಲಾಯಿತು. ಇದಕ್ಕೆ ಜೊತೆಯಾಗಿ ನಾರಾಯಣ ಶೆಟ್ಟಿ ತನ್ನ ಒಂದು ಪ್ರತ್ಯೇಕ ಭೂಮಿಯನ್ನು ದೇವಾಲಯಕ್ಕೆ ದಾನ ಮಾಡಿದ. ನಾಲ್ಕನೇದಾಗಿ ಕ್ರಿಸ್ತಶಕ 1444ರ ಶಾಸನವು ಬಾರ್ಕೂರಿನ ರಾಜ್ಯಪಾಲ ತಿಮ್ಮನ ಒಡೆಯರಿಗೆ ಸೇರಿದ ಕೊನೆಯ ಶಾಸನವೂ ಹೌದು. ಇದರಲ್ಲಿ ಆಡಳಿತ ಮತ್ತು ಊರಿನಲ್ಲಿ ಶಾಂತಿ ಪಾಲನೆಯ ಆಶಯವಿದೆ. ಈ ಶಾಸನವು ಬಸರೂರನ್ನು ಧರ್ಮಪಟ್ಟಣ ಎಂದು ಕರೆದಿದೆ. ಪ್ರಾಯಶಃ ಬೇರಾವುದೇ ಶಾಸನ ಬಸರೂರನ್ನು ಧರ್ಮಪಟ್ಟಣ ಎಂದು ಕರೆದಿಲ್ಲ. ಅದು ಇಲ್ಲಿ ಧರ್ಮಪಟ್ಟಣದ ನಕರರು ಎಂದು ನಮೂದಿಸಿ ಕರೆಯಲಾಗಿದೆ. ಈ ಧರ್ಮಪಟ್ಟಣದ ನಕರರು ತಿರುವಹಡವಳ ಮತ್ತು ಬೆಮ್ಮಶೆಟ್ಟಿ ಎಂಬಿಬ್ಬರನ್ನು ಯಾವುದೋ ಕಾರಣಕ್ಕೆ ಕೊಲೆ ಮಾಡಿದರು. ಇದಕ್ಕಾಗಿ ಇಡೀ ನಕರ ಸಂಘಟನೆ ಪ್ರಾಯಶ್ಚಿತ ರೂಪದಲ್ಲಿ ದಂಡ ತೆತ್ತಿತು. ಈ ದಂಡ ಎಷ್ಟು ಎಂಬುದನ್ನು ಇಲ್ಲಿ ಹೇಳಲಾಗಿದೆ. ಬಸರೂರಲ್ಲಿ 10 ಹೊನ್ನು ಸುಂಕ ಅರಮನೆಗೆ ಕೊಟ್ಟರೆ 1 ಹೊನ್ನು ನಕರೇಶ್ವರ ದೇವಾಲಯಕ್ಕೆ ಸಲ್ಲಬೇಕು. ಎಂದರೆ 10% ಹೊನ್ನು ನಕರೇಶ್ವರ ದೇವಾಲಯಕ್ಕೆ ಸಲ್ಲಬೇಕು. ಈ ಹೊನ್ನನ್ನು ದೇವಾಲಯದ ಹೊನ್ನಿನ ಕಳಸ ನಿರ್ಮಾಣಕ್ಕೆ ಬಳಸಬೇಕೆಂದು ನಿರೂಪ ಮಾಡಲಾಯಿತು. ಈ ಪ್ರಮಾಣದ ದಂಡವನ್ನು ಆ ಚಂದ್ರಾರ್ಕ ನಡೆಸಬಹುದು ಎಂದು ತಮ್ಮ ಸ್ವ ಇಚ್ಛೆಯಿಂದ ನಕರರು ಈ ಶಾಸನವನ್ನು ಬರೆಸಿಕೊಟ್ಟರು. ಇನ್ನು ಆರನೇದಾಗಿ ನಕರೇಶ್ವರ ದೇವರಿಗೆ ದಾನ ಮಾಡಿದ ಉಲ್ಲೇಖ ಕ್ರಿಸ್ತಶಕ 1451ರ ಶಾಸನದಲ್ಲಿ ರಾಜ್ಯಪಾಲ ಬಾನಪ್ಪ ಒಡೆಯರು ಚಕ್ರವರ್ತಿ ಮಲ್ಲಿಕಾರ್ಜುನ ರಾಯರಿಗೆ ಆರೋಗ್ಯ, ಭೋಗ, ಭಾಗ್ಯ, ಸಂಪತ್ತು ವೃದ್ಧಿಸಲೆಂದು ಬಸರೂರಿನ ನಕರೇಶ್ವರ ದೇವರಿಗೆ 101 ಕಾಟಿ ಗದ್ಯಾನವನ್ನು ದಾನ ಮಾಡಿದ. ಈ ಸಂದರ್ಭದಲ್ಲಿ ಬಸರೂರಿನ ಸ್ಥಳದ ಇಬ್ಬರು ಸೋಣೆ ಮರ್ಯಾದೆಗೆ 10 ಹೊನ್ನನ್ನು ದಾನ ಮಾಡಿದರು. ಇದನ್ನು ದೇವರ ಭೋಗಭಾಗ್ಯಕ್ಕೆ ಕೊಟ್ಟಿದ್ದರು ಎಂದು ಶಾಸನ ಹೇಳುತ್ತದೆ. ಏಳನೇದಾಗಿ ಕ್ರಿಸ್ತಶಕ 1465 ಮೇ 15ರಂದು ಬುಧವಾರದಂದು ಮುಸ್ಲಿಂ ವರ್ತಕ ಸಂಘಟನೆಯಾದ ಹಂಜಮಾನದವರು ನಕರೇಶ್ವರ ದೇವರಿಗೆ ದಾನ ನೀಡಿದ ಉಲ್ಲೇಖವಿದೆ. ಹಂಜಮಾನದವರು ವಿದೇಶಿ ವರ್ತಕರು, ಇಸ್ಲಾಂ ಧರ್ಮಕ್ಕೆ ಸೇರಿದ್ದು ಬಸರೂರಲ್ಲಿ ನಕರರೆಂಬ ಒಂದು ಪ್ರಮುಖ ವರ್ತಕ ಸಂಘಟನೆಯವರಿದ್ದರು. ಅದೇ ರೀತಿ ಇನ್ನೊಂದು ಸಂಘಟನೆಯವರು ಹಂಜಮಾನದವರು. ಇವರು ಬಸರೂರಿನ ವಾಸವಿದ್ದ ಜಾಗೆಯನ್ನು ಪಳ್ಳಿ ಎಂದು ಕರೆಯುತ್ತಿದ್ದರು.
ಈ ಹಂಜಮಾನರು ಅರಮನೆಗೆ ಸಲ್ಲಿಸಬೇಕಾಗಿದ್ದ ತೆರಿಗೆಯನ್ನು ಸಲ್ಲಿಸಲು ಆಗಲಿಲ್ಲ. ತಮ್ಮ ಪಳ್ಳಿ ಮರ್ಯಾದೆಯನ್ನು ಉಳಿಸುವ ಕಾರಣದಿಂದ ಬಸ್ರೂರು ಅಳುವೆಯ ಮುಖಾಂತರ ಹೋಗುವ ಸರಕಿನಿಂದ ಹೊನ್ನ ತೆರಿಗೆಯನ್ನು ಸ್ಥಳೀಯ ಸೇನಾಭಾವ ತೆಗೆದುಕೊಳ್ಳುವುದೆಂದು ವಿನಂತಿಸಿದರು. ರಾಜ್ಯಪಾಲ ಪಂಡರಿದೇವ ಒಡೆಯರು ಹೀಗೆ ಹಂಜಮಾನದವರ ತೆರಿಗೆಯಿಂದ ಬಂದ ಹೊನ್ನು 150 ಪಡುವಕೇರಿಯ ಮಹಾದೇವರ ಅಮೃತಬಡಿ, ಮಸರೌರಗ ಮತ್ತು ನಂದಾದೀಪಕ್ಕೆಂದು ಸೂರ್ಯಗ್ರಹಣದಂದು ದಾನ ಮಾಡಿದ ಮಾಹಿತಿ ಲಭಿಸುತ್ತದೆ. ಬಸ್ರೂರಿನ ಇತಿಹಾಸದ ಕುರಿತು ಇನ್ನಷ್ಟು ಮಾಹಿತಿಯನ್ನು ಬಸ್ರೂರು ಇತಿಹಾಸ ವೇದಿಕೆಯ ಮುಂದಿನ ವಿಡಿಯೋದಲ್ಲಿ ತಿಳಿಯುವ. ನಮಸ್ಕಾರ.